ವೃಷಭ ರಾಶಿ ವೃಷಭ ಲಗ್ನದ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ನಿಮ್ಗಳ ಕೃಪೆಯಿಂದ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಭವಿಷ್ಯವನ್ನ ನೋಡೋಣ. ಮೊದಲನೇದಾಗಿ ನಿಮ್ಮ ರಾಶಿಗೆ ನಿಮ್ಮ ಲಗ್ನಕ್ಕೆ ಕುಜ ಬರ್ತಾ ಇದ್ದಾರೆ. ಅವರು 12ನೇ ಮನೆಯ ಅಧಿಪತಿ, ಜೊತೆಗೆ ನಿಮ್ಗೆ 7ನೇ ಮನೆಯ ಅಧಿಪತಿ ನಿಮ್ಮ ಲಗ್ನಕ್ಕೆ ಬರ್ತಾ ಇರೋದು ಒಂದು ಕಡೆ. ಇನ್ನೊಂದು ಕಡೆ ರಾಹು ಕರ್ಮಸ್ಥಾನದಲ್ಲಿ ನಿಮ್ಗೆ ಏನು ಕುಜನ ನಕ್ಷತ್ರದಲ್ಲಿ ಸಂಚಾರವನ್ನ ಶುರು ಮಾಡ್ತಾ ಇದ್ದಾರೆ ಜುಲೈ 30ನೇ ತಾರೀಕಿಂದ. ಸೊ ಇವೆರಡು ಬಿಗ್ ಇಂಪ್ಯಾಕ್ಟ್. ಸೊ ಅದರ ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ನಿಮ್ಮ 4ನೇ ಮನೆಗೆ ಬರ್ತಾರೆ, ಅಂದ್ರೆ ಸಿಂಹ ರಾಶಿಗೆ ಬರ್ತಾರೆ ಜುಲೈ 5ನೇ ತಾರೀಕು. ಇದು ಕೂಡ ತುಂಬಾ ಚೆನ್ನಾಗಿರುವಂತಹ ಬದಲಾವಣೆ. ಬುಧ ಒಂದಷ್ಟು ದಿನ ನಿಮ್ಮ ಧನಸ್ಥಾನ, ಒಂದಷ್ಟು ದಿನ ನಿಮ್ಮ 3ನೇ ಮನೆ, ಈ ರೀತಿಯ ಸಂಚಾರ, ಅದು ವಕ್ರಿಗತಿಯಲ್ಲಿ. ಇನ್ನು ನಿಮ್ಮ ರವಿ ಏನು 3ನೇ ಮನೆಗೆ 16ನೇ ತಾರೀಕು ನಂತರ ಬಂದ್ಬಿಟ್ಟು ಅದು ಗುರು ಆದಿತ್ಯ ಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ಶನಿ ಮಹಾತ್ಮರು ಲಾಭಸ್ಥಾನದಲ್ಲೇ ಇದ್ದಾರೆ. ಈಗ ಮೊದಲನೇದಾಗಿ ಶನಿ ಮಹಾತ್ಮರು ನಿಮ್ಮ ರಾಶಿಗೆ ನಿಮ್ಮ ಲಗ್ನಕ್ಕೆ ದೃಷ್ಟಿ ಕೊಡ್ತಾ ಇದ್ರು. ಒಂದು ರೀತಿ ಆಲಸ್ಯ, ಸೋಮಾರಿತನ ಎಲ್ಲವೂ ಆವರಿಸ್ಬಿಟ್ಟಿತ್ತು. ನಾಳೆ ಮಾಡೋಣ, ಆಮೇಲೆ ಮಾಡಿದ್ರಾಯ್ತು, ಓಕೆ ಈ ತರ ಸ್ವಲ್ಪ ಈ ಆಟಿಟ್ಯೂಡ್ ಅಲ್ಲಿ ಇದ್ರಿ ಈ ಶನಿ ಮಹಾತ್ಮರ ದೃಷ್ಟಿಯಿಂದ. ಇನ್ ಕೆಲವರು ಇಲ್ಲ, ನಾನು ಮಾಡಲೇಬೇಕು, ಚಾಲೆಂಜಿಂಗ್ ಆಗಿ ತಗೋಬೇಕು, ಶನಿ ಮಹಾತ್ಮರಿಗೆ ಸೋಮಾರಿತನ ಇಷ್ಟ ಆಗಲ್ಲ, ನಾನು ಎಫರ್ಟ್ ಹಾಕ್ಬೇಕು ಅಂತ ಯಾರ್ಯಾರು ಶ್ರಮ ಆಗ್ತಿರ್ತೀರಲ್ಲ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಪರವಾಗಿಲ್ಲ, 2 ಸರಿ ಪ್ರಯತ್ನ ಪಟ್ಟರು ಪರವಾಗಿಲ್ಲ, ನಾನು ಪ್ರಯತ್ನ ಪಡಬೇಕು ಅಂತ ಯಾರ್ಯಾರು ಮುನ್ನುಗ್ಗಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಚೆನ್ನಾಗಾಗಿರುತ್ತೆ. ಬಟ್ ಯಾರು ಲೇಜಿತನದಲ್ಲಿ ಕಾಲ ಕಳೀತಾ ಇದ್ದೀರಾ, ಡೆಫಿನೆಟ್ಲಿ ನಿಮಗೆ ಯಾವುದು ನೀವು ಅಂದ್ಕೊಂಡಂಗೆ ಆಗಿರಲ್ಲ. ಬಿಕಾಸ್ ಲಾಭಸ್ಥಾನದಲ್ಲಿರುವಂತಹ ಶನಿ ಅವರ 3ನೆಯ ದೃಷ್ಟಿಯನ್ನ ನಿಮ್ಮ ರಾಶಿಗೆ ನಿಮ್ಮ ಲಗ್ನಕ್ಕೆ ಕೊಡ್ತಾ ಇದ್ದರು. ಓಕೆ, ಸೊ ನೀವು ಹೆಂಗೆ ಬಳಸ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫಲಗಳು. ಕೆಲವ್ರಿಗೆ ಒಳ್ಳೇದಾಗ್ತಾ ಇರುತ್ತೆ, ಕೆಲವ್ರಿಗೆ ಕೆಟ್ಟದಾಗ್ತಾ ಇರುತ್ತೆ. ಕಾರಣ ಅವರು ಬಳಸ್ಕೊಂಡಿರೋ ರೀತಿ ಆಗಿರುತ್ತೆ. ಇರಲಿ, ಈಗ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಕುಜ ಬಂದಿದ್ದಾರಲ್ಲ, ಈಗ ಕುಜ ನಿಮ್ಮ ಹತ್ರ ಸೋಮಾರಿತನವನ್ನ ಓಡಿಸ್ತಾರೆ. ಸ್ವಲ್ಪ ಆಕ್ಟಿವ್ ಆಗೋಕ್ಕೆ ನಿಮಗೆ ಮೂಡ್ ಸೆಟ್ ಕ್ರಿಯೇಟ್ ಮಾಡ್ತಾರೆ. ಜಿಮ್ಗೆ ಹೋಗೋದು, ವಾಕಿಂಗ್ ಹೋಗೋದು, ಸ್ವಲ್ಪ ಈ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗೋದು, ಇದನ್ನೆಲ್ಲ ಮಾಡಿಸ್ತಾರೆ. ಸೊ ಹಾಗಾಗಿ ಸೋಮಾರಿತನ ಆಟೋಮೆಟಿಕಲ್ ಹೋಗುತ್ತೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದೊಂದು ರೀತಿ ಗುಡ್. ಆದರೆ ಕುಜ ರಾಶಿಯಲ್ಲಿದ್ದಾಗ, ಲಗ್ನದಲ್ಲಿದ್ದಾಗ ಅತಿಯಾದ ಆತುರ, ಉದ್ವೇಗ, ಆವೇಗ ಎಲ್ಲವೂ ಜಾಸ್ತಿ ಆಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಪೆಷಲಿ ಅಲ್ಲಿಂದ ನಿಮ್ಮ 7ನೇ ಮನೆ ವೃಶ್ಚಿಕ ರಾಶಿ, ಅಲ್ಲಿಗೆ ದೃಷ್ಟಿಯನ್ನ ಕೊಡ್ತಾರೆ. ವೃಶ್ಚಿಕ ರಾಶಿ ಅಧಿಪತಿ ಕುಜನೇ. ಸೊ ಈ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಏನು ಮನಸ್ತಾಪಗಳು ಇನ್ನೂ ಜೋರಾಗ್ಬಿಡ್ತದೆ. ಓಕೆ, ಮೊದಲೇ ಅವರು ನಿಮ್ಮ 12ನೇ ಮನೆಯ ಅಧಿಪತಿ. ಗಂಡ ಹೆಂಡತಿ ನಡುವೆ ಏನೇ ಚೆನ್ನಾಗಿದ್ರು ಒಂದಷ್ಟು ಮನಸ್ತಾಪಗಳು ಬಂದೇ ಬರುತ್ತೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಕಿತ್ತಾಡ್ತಾನೆ ಇರ್ತೀರ ವೃಷಭ ರಾಶಿ ವೃಷಭ ಲಗ್ನದವರು. ಈಗ ಬೇರೆ ಬಂದ್ಬಿಟ್ಟು ನಿಮ್ಮ 7ನೇ ಮನೆಗೆ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತಷ್ಟು ಕೋಪ, ಮತ್ತಷ್ಟು ಈಗೋ ಎಲ್ಲವೂ ಜಾಸ್ತಿ ಆಗ್ಬಿಡ್ತದೆ. ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ, ಅವರ ಕೋಪವನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಕೋಪವನ್ನು ನಿಮ್ಮ ಪಾರ್ಟ್ನರ್ ಕಂಟ್ರೋಲ್ ಮಾಡ್ಕೋಬೇಕು. ಅವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಓಕೆ, ಕಂಟ್ರೋಲ್ ಮಾಡ್ಕೊಳ್ತಾರೆ. ಎನಿವೆ, ಈ ಕಂಟ್ರೋಲ್ ಅನ್ನುವ ಪದವನ್ನ ನಿಮ್ಮ ಬದುಕಿನಲ್ಲಿ ಜುಲೈ ತಿಂಗಳು ಹೆಚ್ಚು ಬಳಸ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಸಂಬಂಧಗಳು ಚೆನ್ನಾಗಿರುತ್ತೆ. ಪಾಲುದಾರಿಕೆಯ ವಿಚಾರಗಳು ಬಂದಾಗಲೂ ಕೂಡ ಈಗೋ ಕ್ಲಾಸಸ್ ಆಗುವ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳಿಗೆ ಮುಂದಾದಾಗ ಮಾತಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಓಕೆ, ಸೊ ಹಾಗಾಗಿ ಯಾವುದೇ ವಿಚಾರಗಳಿರಲಿ, ನಿಮ್ಮ ಆತುರವನ್ನ, ಉದ್ವೇಗವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸಂಯಮದಿಂದ ವರ್ತಿಸಿದರೆ ಡೆಫಿನೆಟ್ಲಿ ಎಲ್ಲ ವ್ಯವಹಾರಗಳು ಕೈ ಹಿಡಿತದೆ. ಸೊ ಕುಜ ಇಲ್ಲಿಗೆ ಬಂದಾಗ, 7ನೇ ಮನೆಗೆ ದೃಷ್ಟಿ ಕೊಟ್ಟಾಗ, ರಾಜಕಾರಣಿಗಳು ತುಂಬ ಅಗ್ರೆಸಿವ್ ಆಗಿ ನಿಮ್ಮ ವಿಚಾರಗಳನ್ನು ಜನಗೆ ತಲುಪಿಸ್ತೀರಾ, ಜನ ಬೆಂಬಲವನ್ನು ಪಡ್ಕೊಳ್ತೀರಾ. ನಿಮ್ಮ ಭಾಷಣಗಳು ಆ ರೀತಿ ಇರುತ್ತೆ, ಅಥವಾ ನಿಮ್ಮ ಕಾರ್ಯವೈಖರಿ ಆ ರೀತಿ ಇರುತ್ತೆ. ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಅದ್ಭುತವಾಗಿ ರೀಚ್ ಆಗೋಕೆ ಟ್ರೈ ಮಾಡ್ತಾ ಇರ್ತೀರಾ. ಇದೆಲ್ಲ ಕುಜನ ಇಂಪ್ಯಾಕ್ಟ್ ಇಂದ ಡೆಫಿನೆಟ್ಲಿ ಆಗ್ತಾ ಇರುತ್ತೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ. ನಿಮ್ಮ ವ್ಯವಹಾರ ಏನು ಜನಸಂಪರ್ಕದಲ್ಲಿ ಬರುವಂತಹ ವ್ಯವಹಾರಗಳನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ಆ ಒಂದು ಐಡಿಯಾಲಜಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈಗ ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ವಾಕ್ಸ್ಥಾನದಲ್ಲಿ ರವಿಯ ಸಂಚಾರ ಮೊದಲ 16 ದಿನ ಇರುತ್ತೆ. ನಿಮ್ಮ ಮಾತಿನಲ್ಲಿ ಆ ಗಾಂಭೀರ್ಯ ಇರುತ್ತೆ, ಆ ಸೆಳೆತ ಇರುತ್ತೆ. ಸೊ ಹಾಗಾಗಿ ವ್ಯವಹಾರಗಳು ಸಕ್ಸಸ್ ಆಗುತ್ತೆ. ಓಕೆ, ಇನ್ನು ಅದೇ ರೀತಿ ನಿಮ್ಮ ಏನು ಒಂದು ಅಷ್ಟಮ ಸ್ಥಾನಕ್ಕೂ ಕುಜನ ದೃಷ್ಟಿ ಬೀಳುತ್ತೆ. 2ನೇ ಮನೆಯಲ್ಲಿರುವಂತಹ ರವಿಯ ದೃಷ್ಟಿಯು ಕೂಡ ಮೊದಲ 16 ದಿನ ಈ ಅಷ್ಟಮ ಸ್ಥಾನಕ್ಕೆ ಬೀಳುತ್ತೆ.
ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರೋದಕ್ಕೆ, ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಮಾತನಾಡಲಿಕ್ಕೆ ಇದು ಒಳ್ಳೆಯ ಸಮಯ. ಒಂದು ದೊಡ್ಡ ಮಟ್ಟದ ಚರ್ಚೆ ಜುಲೈ ತಿಂಗಳಲ್ಲಿ ಖಂಡಿತ ಆಗುತ್ತೆ. ನೀವು ಈ ಹಿಂದೆ ಮಾಡಿದಂತಹ ಹೂಡಿಕೆಗಳು ಲಾಭ ತಂದು ಕೊಡ್ತದೆ. ಹಣ ಬರದೇ ಇಲ್ಲ ಅಂತ ಅಂದುಕೊಂಡಿದ್ದೀರಿ, ವಾಪಸ್ ಬರುತ್ತೆ. PF ಇನ್ಸೂರೆನ್ಸ್ ಈ ತರದ ಹಣಗಳು ಮೆಚುರಿಟಿ ಪಡ್ಕೊಂಡು ನಿಮಗೆ ಕೈ ಸಿಗಬಹುದು. ಈ ತರ ಎಲ್ಲ ಒಂದು ದಿಢೀರ್ ಬದಲಾವಣೆ ಆಗುವಂತಹ ಸಂದರ್ಭಗಳು ಕೂಡ ಎದುರಾಗುತ್ತೆ. ಇನ್ನು ಅಷ್ಟಮ ಸ್ಥಾನಕ್ಕೆ ಕುಜ ಮತ್ತು ರವಿಯ ದೃಷ್ಟಿ ಇರೋದ್ರಿಂದ ಹಿರಿಯ ನಾಗರಿಕರು ನಿಮ್ಮ ಬಾಡಿ ಹೀಟ್ ಜಾಸ್ತಿ ಆಗೋದು, BP ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗೋದು, ಈ ಮಧುಮೇಹ ಥರದ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಮತ್ತಷ್ಟು ತೊಂದರೆಗಳು ಎದುರಾಗೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಅದರಲ್ಲಿ ನೀವು ಬಳಲ್ತಾ ಇದ್ದರೆ ನಿಮ್ಮ ಮೆಡಿಕೇಶನ್ ಕಡೆ ಗಮನ ಕೊಡಲೇಬೇಕು. ಓಕೆ, ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸ್ಪೆಷಲಿ BP ರಿಲೇಟೆಡ್ ಇಶ್ಯೂಸ್, ಅದೇ ರೀತಿ ಕಣ್ಣಿನ ತೊಂದರೆಗಳಿದ್ದರೆ ಈಗ ಆಲ್ರೆಡಿ ತೋರಿಸ್ಕೊಳ್ಳೋಕ್ಕೆ ಮುಂದಾಗ್ಬಿಡಿ. ಓಕೆ, ಸಮ್ ಪ್ರಾಬ್ಲಮ್ಸ್ ದೃಷ್ಟಿಯ ವಿಚಾರಗಳಲ್ಲೂ ಖಂಡಿತ ಬರುತ್ತೆ ಜುಲೈ ತಿಂಗಳಲ್ಲಿ. ಇದಿಷ್ಟು ಅಷ್ಟಮ ಸ್ಥಾನದ ಪ್ರಭಾವ. ಜೊತೆಗೆ ವೆಹಿಕಲಲ್ಲಿ ಓಡಾಡಬೇಕಾದರೆ ಎಚ್ಚರಿಕೆಗಳು ತುಂಬ ಅಗತ್ಯ. ಎಲ್ಲರೂ ಕೇರ್ ಮಾಡಿ. ಗೃಹಿಣಿಯರು ಈ ಒಂದು ದೃಷ್ಟಿಯಿಂದ, ಈ ಅಷ್ಟಮದ ದೃಷ್ಟಿಯಿಂದ ನಿಮ್ಮ ಪತಿದೇವರಿಗೆ ಹೆಚ್ಚಿನ ಲಾಭಗಳು ಖಂಡಿತ ಇವೆ. ಬಟ್ ಅವರ ಆರೋಗ್ಯದ ವಿಚಾರಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಮೆಡಿಕೇಶನ್ಸ್ ಕಡೆ ಹೆಚ್ಚು ಗಮನ ಕೊಡಿ. ಓಕೆ, ಇನ್ನು ನಿಮ್ಮ ಮೂರನೇ ಮನೆಗೆ 16ನೇ ತಾರೀಕು ನಂತರ ಏನು ರವಿ ಆಗಮನ ಆಗುತ್ತೆ, ಗುರು ಆದಿತ್ಯ ಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ಸೊ 3ನೇ ಮನೆ ಅಂದರೆ ಅದು ಕಮ್ಯುನಿಕೇಶನ್, ಶ್ರಮ, ಅಲೆದಾಟ, ಚಿಕ್ಕ ಟ್ರಾವೆಲ್, ನಾವು ನಿರ್ಧಾರ ತೆಗೆದುಕೊಳ್ಳೋದು, ಕಿರಿಯ ಸಹೋದರ, ನೆರೆಹೊರೆ, ಇದೆಲ್ಲವನ್ನ ತಿಳಿಸುತ್ತೆ. ಮಾರ್ಕೆಟಿಂಗ್, ಸೇಲ್ಸ್, ಇದೆಲ್ಲ ಇನ್ನೊಂದು ರೀತಿ ಚೆನ್ನಾಗಾಗುವಂತಹ ಸಮಯ. ಆದರೆ ಕಿರಿಯ ಸಹೋದರನ ಜೊತೆ ಸ್ವಲ್ಪ ಮನಸ್ತಾಪ, ನೆರೆಹೊರೆಯವರ ಜೊತೆ ಸ್ವಲ್ಪ ಈಗೋ ಕ್ಲಾಸಸ್, ಇವೆರಡೂ ಎದುರಾಗುತ್ತೆ. ಸ್ವಲ್ಪ ಅದರ ಕಡೆ ಗಮನ ಕೊಟ್ಟರೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಲಾಭ, ಸೇಲ್ಸಲ್ಲಿ ಲಾಭ, ಕಮ್ಯುನಿಕೇಷನ್ ಬೇಸ್ಡ್ ವ್ಯವಹಾರಗಳಲ್ಲಿ ಲಾಭ, ಮೀಡಿಯಾ ಕ್ಷೇತ್ರಗಳಲ್ಲಿ ಲಾಭ, ಇದೆಲ್ಲವೂ ತುಂಬ ಚೆನ್ನಾಗಿದೆ ಈ 3ನೇ ಮನೆಯ ಇಂಪ್ಯಾಕ್ಟಿಂದ. ಗುರು ಅಲ್ಲಿಂದ ನಿಮ್ಮ 7ನೇ ಮನೆಗೂ ದೃಷ್ಟಿ ಕೊಡ್ತಾರೆ. ಈ ದೃಷ್ಟಿ ಸ್ವಲ್ಪ ನಿಮ್ಮ ಸಂಬಂಧಗಳಲ್ಲಿ ದೊಡ್ಡ ಮಟ್ಟದ ಅಂತರವನ್ನು ತರದೆ ಒಂದಷ್ಟು ಜ್ಞಾನ ಕೊಟ್ಟು ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ನೀವು ಮನಸ್ಸು ಮಾಡ್ಬೋದು. ತಪ್ಪಿ ಹೋಗ್ತಿದ್ದಂತಹ ಬಿಸ್ನೆಸ್ ವಾಪಸ್ ಮತ್ತೆ ಸಿಗೋ ರೀತಿ ಗುರುವೇ ಮಾಡ್ತಾರೆ. ಈ ರೀತಿ ಗುರು 7ನೇ ಮನೆಗೆ ದೃಷ್ಟಿ ಕೊಟ್ಟು ಅಲ್ಲಿ ನಿಮಗೆ ಒಂದಷ್ಟು ಸೆಕ್ಯೂರ್ ಮಾಡಿಕೊಡ್ತಾರೆ. ಅದೇ ರೀತಿ ಗುರುವಿನ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನಕ್ಕೂ ಬೀಳುತ್ತೆ. ಇಲ್ಲಿ ಸರ್ಕಾರಿ ಕಾರಕ ಗುರುವಿನ ಜೊತೆಯಾಗಿದ್ದಾರೆ. 9ನೇ ಮನೆ ಸರ್ಕಾರದ ವಿಚಾರ, ದೂರದ ಪ್ರಯಾಣ, ವಿದೇಶಿ ಸಂಪರ್ಕ, ಹೈಯರ್ ಸ್ಟಡೀಸ್ ಎಲ್ಲವನ್ನ ತಿಳಿಸುತ್ತೆ. ಧಾರ್ಮಿಕ ವಿಚಾರಗಳನ್ನು ತಿಳಿಸುತ್ತೆ. ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಧಾರ್ಮಿಕ ವಿಚಾರಗಳ ಕಡೆ ಹೆಚ್ಚು ಗಮನ ಖಂಡಿತ ಕೊಡ್ತೀರಾ. ಒಂದಷ್ಟು ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡೋದು, ಓಡಾಡೋದು, ಇದೆಲ್ಲವೂ ಖಂಡಿತ ಆಗಿರುತ್ತೆ. ಒಳ್ಳೆಯ ಕಡೆಗೆ ವರ್ಗಾವಣೆ ಖಂಡಿತ ಈ ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಡ್ತಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲಸದ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇರೋರು ಡೆಫಿನೆಟ್ಲಿ ಒಳ್ಳೆಯ ವಿಚಾರಗಳನ್ನು ತಗೊಳ್ತೀರಾ. ಅದೇ ರೀತಿ ಹೈಯರ್ ಸ್ಟಡೀಸ್, ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದುಕೊಂಡಿದ್ದರೆ ಡೆಫಿನೆಟ್ಲಿ ಈಗ ಒಂದು ತಿಂಗಳು ತುಂಬ ಚೆನ್ನಾಗಿ ಆಗಿಬರುತ್ತೆ. ಹಿರಿಯರ ಮಾರ್ಗದರ್ಶನ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಓವರಾಲ್ ಗುರುವಿನ ದೃಷ್ಟಿ ಇಲ್ಲಿ ನಿಮಗೆ ಹಲವಾರು ಲಾಭಗಳನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ನಿಮ್ಮ ಮಕ್ಕಳ ಹೈಯರ್ ಸ್ಟಡೀಸ್ಗೆ ಒಂದಷ್ಟು ಖರ್ಚುಗಳು ಕೂಡ ಎದುರಾಗುತ್ತೆ. ಅದಕ್ಕೆ ನೀವು ಮೆಂಟಲಿ ಈಗಲೇ ರೆಡಿ ಆಗ್ತಾ ಇದ್ದೀರಾ. ಓಕೆ, ಇನ್ನು ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ, ಅದು ಧನಿಷ್ಠ ನಕ್ಷತ್ರದಲ್ಲಿ. ಸೊ ಕೆಲಸದಲ್ಲಿ ಈಗ ನಿಮ್ಮಷ್ಟು ಅಗ್ರೆಸಿವ್ ಆಗಿರೋರು, ನಿಮ್ಮಷ್ಟು ಆಕ್ಟಿವ್ ಆಗಿರೋರು ಈಗ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಅಷ್ಟು ಅಗ್ರೆಸಿವ್ ಆಗ್ತಾ ಇದ್ದೀರಾ. ಒಂದು ಕಡೆ ರಾಹು, ಇನ್ನೊಂದು ಕಡೆ ಧನಿಷ್ಠ ನಕ್ಷತ್ರ, ಸಂಪತ್ತಿನ ನಕ್ಷತ್ರ. ನಿಮ್ಮ ಸಂಬಳ ಜಾಸ್ತಿ ಆಗೋದಕ್ಕೆ, ಹೊಸ ಉದ್ಯೋಗ ಸಿಗೋದಕ್ಕೆ, ನೀವು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ಇತರರ ಗಮನ ಸೆಳೆಯೋದಕ್ಕೆ, ಎಲ್ಲದಕ್ಕೂ ಇದೊಂದು ರೀತಿ ತುಂಬ ಚೆನ್ನಾಗಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಹಿರಿಯರಿಂದ ಒಂದು ಮನ್ನಣೆ, ಗೌರವ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ನಿಮ್ಮ ಬಾಸ್ ನಿಮ್ಮ ಬಗ್ಗೆ ಹೆಚ್ಚು ಮೆಚ್ಚುಗೆಯ ಮಾತಾಡ್ತಾರೆ. ಸಹೋದ್ಯೋಗಿಗಳಿಂದ ಒಂದಷ್ಟು ಸಪೋರ್ಟ್ ಸಿಗುತ್ತೆ. ಆದರೆ ಇದು ಕುಜನ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯಂಟ್ ಆಗಿ ಬಿಹೇವ್ ಮಾಡಿಬಿಡ್ತೀರಾ, ಕೋಪಗಳನ್ನು ಜಾಸ್ತಿ ತೋರಿಸ್ಕೊಳ್ತೀರಾ. ಇದರಿಂದ ತೊಂದರೆಗಳಾಗ್ಬೋದು ಹೊರತು ಧನಿಷ್ಠ ನಕ್ಷತ್ರದಲ್ಲಿ ರಾಹು ಇರೋದ್ರಿಂದ ಬೇರೆ ಹಿನ್ನಡೆಗಳಾಗೋದಿಲ್ಲ. ಬೇರೆ ಬೇರೆ ಥರದ ಡೆವಲಪ್ಮೆಂಟ್ಸ್ಗಳಾಗುತ್ತೆ. ಓವರಾಲ್ ಕೆರಿಯರ್ ಗ್ರೋತ್ಗೆ ಇದು ತುಂಬ ಚೆನ್ನಾಗಿದೆ. ವ್ಯಾಪಾರವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿದೆ.
ಈ ಕಂಪ್ನಿ ಓನರ್ಸ್ 10ನೇ ಮನೆ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳೋದು, ಅದರ ಕಡೆ ತುಂಬ ಚೆನ್ನಾಗಿ ಇನ್ವಾಲ್ವ್ ಆದರೆ ನಿಮ್ಮ ಕಂಪನಿಯ ಬ್ರ್ಯಾಂಡ್ ಇನ್ನೊಂದು ಲೆವೆಲ್ಗೆ ಮೇಲೋಗುತ್ತೆ. ಇನ್ನು ಗೃಹಿಣಿಯರಿಗೆ ಇಲ್ಲೇ ಹೇಳ್ಬಿಡ್ತೀನಿ, 10ನೇ ಮನೆ ನಿಮ್ಮ ಅತ್ತೆಯ ಸ್ಥಾನ. ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಆರೋಗ್ಯಂಟಾಗಿ ಅವರು ಬಿಹೇವ್ ಮಾಡ್ಬೋದು. ಅವ್ರು ಬಿಹೇವ್ ಮಾಡಿದ್ರು ಅಂತ ನೀವು ವಾಪಸ್ ಕೌಂಟರ್ ಕೊಡ್ತೀರಾ. ಈ ಅತ್ತೆ ಸೊಸೆ ಇದು ಮುಗಿಯದ ಜಗಳ ಆಗ್ಬಿಡ್ತದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಅತ್ತೆ ಸೊಸೆಯ ವಿಚಾರಗಳಲ್ಲಿ. ಓಕೆ, ಇನ್ನು ಉಳಿದಂತೆ ರಾಜಕಾರಣಿಗಳಿಗೆ 10ನೇ ಮನೆ ನಿಮ್ಮ ಅಧಿಕಾರ. ಇಲ್ಲಿ ಧನಿಷ್ಠ ನಕ್ಷತ್ರಕ್ಕೆ ಬಂದಿರೋದ್ರಿಂದ ನಿಮ್ಗೊಂದು ಎಕ್ಸ್ಟ್ರಾ ಪವರ್ ಖಂಡಿತ ಸಿಗುತ್ತೆ. ಓಕೆ, ಸೊ ಓವರ್ ಆಲ್ ಈ 10ನೇ ಮನೆಯ ಇಂಪ್ಯಾಕ್ಟ್ ರಾಹು ನಕ್ಷತ್ರ ಬದಲಾವಣೆಯಿಂದ ತುಂಬ ಚೆನ್ನಾಗಿ ಆಗುತ್ತೆ. ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ ಸ್ವಲ್ಪ ನಿಧಾನ ಅನಿಸ್ತಾ ಇದೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದು, ಲಾಭಗಳು ಸಿಗುವಂತಹ ಸ್ನೇಹಿತರೆಲ್ಲ ಸ್ವಲ್ಪ ಶಿಸ್ತಿನಿಂದ ಇದ್ದಾರೆ. ನೀವು ಶಿಸ್ತನ್ನು ಅಳವಡಿಸ್ಕೊಳ್ಬೇಕು. ಓಕೆ, ಇದು ನಿಮ್ಮ ನೆಟ್ವರ್ಕನ್ನು ನಿಧಾನವಾಗಿ ಶನಿ ಮಹಾತ್ಮರು ಜಾಸ್ತಿ ಮಾಡಿಕೊಡ್ತಾರೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ, ನೆಟ್ವರ್ಕನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದರಿಂದ ಲಾಭಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಓಕೆ, ಲಗ್ನಕ್ಕೆ ದೃಷ್ಟಿ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ದೀನಿ. ಇನ್ನು ಇದೇ ಶನಿ ಮಹಾತ್ಮರು 5ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. 5ನೇ ಮನೆ ಹೂಡಿಕೆಯ ಸ್ಥಾನ. ಶಾರ್ಟ್ಕಟ್ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಭ್ರಮೆಯಿಂದ ಹೂಡಿಕೆಗಳನ್ನು ಮಾಡಿದರೆ ಕಳ್ಕೊಳ್ತೀರಾ. ಆಯ್ತಾ? ಶನಿ ಮಹಾತ್ಮರ ದೃಷ್ಟಿ ಇದ್ದಾಗ ನೋ ಶಾರ್ಟ್ ಕಟ್, ನೋ ಶಾರ್ಟ್ ಟರ್ಮ್, ಎಲ್ಲ ಲಾಂಗ್ ಟರ್ಮ್ ಬಗ್ಗೆನೇ ಯೋಚನೆ ಮಾಡಬೇಕು, ಆಗ ಲಾಭ ಸಿಗುತ್ತೆ. ಇನ್ನು ಇದೇ 5ನೇ ಮನೆ ಪ್ರೀತಿ ಪ್ರೇಮದ ವಿಚಾರಗಳನ್ನು ಹೇಳುತ್ತೆ. ಶನಿ ಮಹಾತ್ಮರ ದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ಮನಸ್ತಾಪಗಳು ಖಂಡಿತ ನಿಮ್ಮಿಬ್ಬರ ನಡುವೆ ಏರ್ಪಟ್ಟಿರುತ್ತೆ. ಅದನ್ನು ಸರಿಯಾಗಿ ಬಗೆಹರಿಸ್ಕೊಳ್ಳಿ. ಮಾತುಕತೆ ಮಾಡ್ಕೊಂಡು ಸರಿ ಮಾಡ್ಕೊಳ್ಳುವಂತಹ ಸಮಯ, ಅದರ ಕಡೆ ಗಮನ ಇರಲಿ. ಇನ್ನು ಅದೇ ರೀತಿ ನಿಮ್ಮ ಲಗ್ನಾಧಿಪತಿ ಮತ್ತು 6ನೇ ಮನೆಯ ಅಧಿಪತಿ ಆಗಿರುವ ಶುಕ್ರ 4ನೇ ಮನೆಗೆ ಜುಲೈ 5ನೇ ತಾರೀಕು ಬರ್ತಾರೆ. ಕೇತುವಿನ ಜೊತೆ ಯುತಿಯಾಗುತ್ತೆ. ಇಷ್ಟು ದಿನ ಮನೆಯ ವಾತಾವರಣ ಇಷ್ಟ ಆಗ್ತಿರ್ಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಮನೇಲಿ ಒಂದು ರೀತಿ ಸಂತೋಷವನ್ನ ನೀವೇ ಹುಡ್ಕೊಳ್ತೀರಾ. ಇನ್ನು ಗೃಹಿಣಿಯರು ಮನೆಯನ್ನ ಅಂದ ಮಾಡೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಮನೆ ಖರೀದಿಗೆ ಮುಂದಾಗ್ತೀರಾ, ವಾಹನ ಖರೀದಿಗೆ ಮುಂದಾಗ್ತೀರಾ, ಭೂಮಿಯ ವಿಚಾರಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀರಾ. ಕೃಷಿಕರಿಗೆ ಕಮರ್ಷಿಯಲ್ ಕ್ರಾಪ್ಸ್ ಅಂದ್ರೆ ತರಕಾರಿಗಳು, ಹಣ್ಣು, ಹೂವು, ಅಡಿಕೆ, ತೆಂಗು ಈ ಥರದ್ರಲ್ಲಿ ಹೆಚ್ಚು ಲಾಭಗಳು ಖಂಡಿತ ಸಿಗುತ್ತೆ. ಸೊ ಓವರಾಲ್ 4ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು, ಅದ್ರ ಕಡೆ ಗಮನ ಕೊಡಿ. ಈ ಉಳಿದಂತೆ ಓವರಾಲ್ ಜುಲೈ ತಿಂಗಳಲ್ಲಿ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಎಲ್ಲ ವಿಚಾರಗಳಲ್ಲೂ ಲಾಭ ಇದೆ. ಕಂಟ್ರೋಲ್ ಆಗಿರಬೇಕಾಗಿರೋದು ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ ಕಂಟ್ರೋಲ್ ಮಾಡಿಕೊಂಡ್ರೆ ಸಿಗುವಂತಹ ಲಾಭಗಳು ಜುಲೈ ತಿಂಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.